ಜಾವಾ SD ಎರಡರಲ್ಲೂ ಒಂದೇ ಇಂಜಿನ್ ಇರೋದ್ರಿಂದ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಸ್ಟ್ರೆಚ್ ಹೋಗಿದ್ದೀನಿ. ರಿಸ್ಕಿ ಆಸ್ಪೆಕ್ಟ್ ಅಂತ ಅನಿಸ್ತು ನನಗೆ. ಜಾವಾ ರೆಕ್ಟಿಫೈ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಹಂಗೆ ನೋಡಿದ್ರೆ ಇಟ್ಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಫ್ರೆಷರಿಗೆ ವರ್ತ್ ಇಟ್ ಅಲ್ಲ. ಕೂಲಿಂಗ್ ಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ. ವಿಂಟರ್ ಅಲ್ಲಿ ಅದು ಒಂಥರ ಅಡ್ವಾಂಟೇಜ್ ಆಗಿ ಟರ್ನ್ ಆಗಿಬಿಡುತ್ತೆ. ನೀವು ಪ್ರತಿ ದಿವಸ ಬ್ಯಾಂಗ್ಳೂರಲ್ಲಿ ಓಡಿಸ್ತೀರಾ ಈ ಟ್ರಾಫಿಕಲ್ಲಿ ಅಂದರೆ ಅಷ್ಟು ಮೈಲೇಜ್ ಏನು ಕೊಡೋದಿಲ್ಲ. ಅಟ್ ಸಮ್ ಪಾಯಿಂಟ್ ಐ ಥಿಂಕ್ ಇಟ್ ಈಸ್ ವರ್ತ್ ಇಟ್. ಜಾವಾಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೇನ್ ಇಶ್ಯೂಸ್ ಟು ಎವರ್ ಕಮ್ ಅಂತ ಅನಿಸಿದ್ರೆ ನನಗೆ. ಐ ಥಿಂಕ್ ಜಾವಾ ಡಿಡ್ ಅ ಗುಡ್ ಜಾಬ್ ವಿತ್ ದ ಇಂಜಿನ್ ಬಟ್ ನಾಟ್ ವಿತ್ ದ ಕೂಲಿಂಗ್. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ದಾರೆ ಅಂದ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾವು ಜಾವಾ 42 ಈ ಬೈಕ್ ಬಗ್ಗೆ ಓನರ್ಶಿಪ್ ರಿವ್ಯೂನ ತಿಳ್ಕೊಳ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಅನನ್ಯ. ನಾನು ಜಾವಾ 42ನ 2 ವರ್ಷದಿಂದ ಓಡಿಸ್ತಿದ್ದೀನಿ. 15,000 ಕಿಲೋಮೀಟರ್ ಓಡಿದೆ. 5 ಸರ್ವಿಸ್ ಮಾಡಿಸಿದ್ದೀನಿ. ಅದರಿಂದ ಬಂದಿರೋ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಅನಿಸಿಕೆಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇಂಜಿನ್ ಬಗ್ಗೆ ಮಾತಾಡಬೇಕಂದಾಗ ಸ್ಮೂತ್ನೆಸ್ ಬಗ್ಗೆ ಹೇಳ್ಬೋದು ಅಥವಾ ಹೀಟಿಂಗ್ ಬಗ್ಗೆ ಬರೋಣ. ಸ್ಮೂತ್ನೆಸ್ ಐ ಥಿಂಕ್ ಸಿಟಿಲಿ ಚೆನ್ನಾಗಿದೆ. ಲೆಟ್ಸ್ ಸೇ ಟ್ರಾಫಿಕ್ ಇದೆ, ಸೊ ನಿಮಗೆ ಮನ್ಯೂವರಿಂಗ್ ತುಂಬ ಈಸಿ ಆಗುತ್ತೆ. ಬಿಕಾಸ್ ಐ ಥಿಂಕ್ ಕ್ಲಾಸಿಕ್ ಬೈಕ್ಸ್ ಆ್ಯಂಡ್ ಕ್ರೂಸಿಂಗ್ ಬೈಕ್ಸಲ್ಲಿ ಸ್ವಲ್ಪ ಈಸಿ ಕ್ಲಚ್ಚೇ ಕೊಟ್ಟಿದ್ದಾರೆ ಜಾವಾ. ನೀವು ಆರಾಮಾಗಿ ಸ್ಮೂತಾಗಿ ಹೋಗ್ಬೋದು. ಆ್ಯಂಡ್ ಫಸ್ಟ್ ಗೇರಲ್ಲಿರುವಾಗ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಪಿಕಪ್ ಚೆನ್ನಾಗಿದೆ ಈವನ್ ಇನ್ ಫಸ್ಟ್ ಗೇರ್. ಸೊ ಐ ಥಿಂಕ್ ಸ್ಮೂತ್ನೆಸ್ ಇಸ್ ಗುಡ್. ಲೆಟ್ಸ್ ಸೇ ಇವಾಗ ನೀವು ಗೇರ್ ಶಿಫ್ಟ್ ಮಾಡ್ತಿದ್ದೀರಾ ಅಂದರೆ ಇವಾಗ ರೆವ್ ಮ್ಯಾಚ್ ಮಾಡ್ಕೊಂಡು ಶಿಫ್ಟ್ ಮಾಡ್ಬೋದು ಅಥವಾ ಡೌನ್ ಶಿಫ್ಟ್ ಮಾಡ್ಬೋದು. ಇಂಜಿನ್ ಬ್ರೇಕಿಂಗ್ ಚೂಸ್ ಮಾಡ್ತೀರಾ, ಐ ಥಿಂಕ್ ಇಟ್ ಈಸ್ ವೆರಿ ಸ್ಮೂತ್ ಡೌನ್ ಶಿಫ್ಟ್ ಆದಾಗ. ಬಿಕಾಸ್ ನಾನು ಪರ್ಸ್ನಲಿ ಜಾಸ್ತಿ ಫ್ರಂಟ್ ಬ್ರೇಕ್ಸ್ ಯೂಸ್ ಮಾಡೋದಕ್ಕಿಂತ ಇಂಜಿನ್ ಬ್ರೇಕಿಂಗ್ ಪ್ರಿಫರ್ ಮಾಡ್ತೀನಿ. ಸೊ ಡೌನ್ ಶಿಫ್ಟಿಂಗ್ ಗೋಸ್ ವೆರಿ ವೆಲ್ ಆ ವಿಷಯದಲ್ಲಿ. ಇಟ್ ಈಸ್ ಅ ಕ್ವಿಕ್ಕರ್ ಸ್ಟಾಪ್ ಅಂತ ನನಗೆ ಅನಿಸುತ್ತೆ. ಜಾವಾಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೇನ್ ಇಶ್ಯೂಸ್ ಟು ಎವರ್ ಕಮ್ ಅಂತ ಅನಿಸಿದ್ರೆ ನನಗೆ ಅದು ಇಂಜಿನ್ ಹೀಟಿಂಗ್. ಎವ್ರಿ ಡೇ ನನ್ನ ಕಮ್ಯೂಟ್ ಮೇನ್ ವೆಹಿಕಲ್ ಇದು. ಸೊ ನನಗೆ ಇವಾಗ ಸಮ್ಮರ್ ಟೈಮ್ ಇರೋದ್ರಿಂದ ತುಂಬ ಹೀಟಿಂಗ್ ಇಶ್ಯೂಸ್ ಫೀಲ್ ಆಗುತ್ತೆ. ಲೆಟ್ಸೆ ಇವಾಗ ನಾನು ಗಾಡಿ ತೆಗೆದೆ ಆ್ಯಂಡ್ ಟ್ರಾಫಿಕ್ ಸ್ಟಾರ್ಟ್ ಆಯಿತು ಅಂದರೆ 10 ಮಿನಿಟ್ಸ್ ಸ್ಪ್ಯಾನಲ್ಲೇ ತುಂಬ ಹೀಟ್ ಆಗಿಬಿಡುತ್ತೆ. ಕೂಲಿಂಗ್ ಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ. ಕಾಲಲ್ಲಿ ಪಾದಗಳಲ್ಲಿ ಫೀಲ್ ಆಗುತ್ತೆ ಅದು. ಸೊ ಸಮ್ಮರಲ್ಲಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ ನಾನು ಅದನ್ನು. ವಿಂಟರಲ್ಲಿ ಅದು ಒಂಥರ ಅಡ್ವಾಂಟೇಜ್ ಆಗಿ ಟರ್ನ್ ಆಗಿಬಿಡುತ್ತೆ. ಸೊ ನಿಮಗೆ ತುಂಬ ಚಳಿ ಆಗ್ತಿದ್ರೆ ಮಾರ್ನಿಂಗ್ ರೈಡ್ಸಲ್ಲಿ ಎವ್ರಿ ಡೇ ಕಮ್ಯೂಟ್ ಅಂತ ಹೇಳಿದಾಗ ಟ್ರಾಫಿಕಲ್ಲಿ ತುಂಬ ಇಶ್ಯೂಸ್ ಫೀಲ್ ಆಗೋದು. ನನಗಂತೂ ಅಡ್ಜಸ್ಟ್ ಆಗಿದ್ದೀನಿ ಸ್ವಲ್ಪ ಇವಾಗ. ಬಟ್ ಹೀಟಿಂಗ್ ಇಶ್ಯೂಸ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಆಫ್ ಜಾವಾ, ಬಿ ಇಟ್ ಎನಿ ಬೈಕ್ ಅಂದರೆ 42, 350 ಎನಿಥಿಂಗ್. ಅಂದರೆ ಜಾವಾ SD ಎರಡರಲ್ಲೂ ಒಂದೇ ಇಂಜಿನ್ ಇರೋದ್ರಿಂದ ಐ ಥಿಂಕ್ ದಟ್ ಈಸ್ ಇಟ್ಸ್ ಮೇನ್ ಇಶ್ಯೂ. ಇದು ರೀಲಾಂಚ್ ಆದಾಗಿಂದ ಐ ಡೋಂಟ್ ಥಿಂಕ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಕೂಲಿಂಗ್ ಮೇಲೆ. ಅದು ಒಂದು ಜಾವಾ ರೆಕ್ಟಿಫೈ ಮಾಡಿಕೊಂಡ್ರೆ ಐ ಥಿಂಕ್ ಇದು ಕೊಡೋ ಪವರಿಗೆ ಸಿಟಿಲಿ ಅಥವಾ ಹೈವೇಲಿ ಎಷ್ಟು ಟಾರ್ಕ್ ಸಿಗುತ್ತಲ್ಲ ಈ ಸೆಗ್ಮೆಂಟಲ್ಲಿ ಐ ಥಿಂಕ್ ಒಳ್ಳೆ ಟಾರ್ಕ್ ಕೊಡುತ್ತೆ. ಅದು ಸ್ಪೀಡ್ ಫೀಲ್ ಆಗುತ್ತೆ. ನೀವು ಆಕ್ಸಿಲರೇಟ್ ಮಾಡ್ತಿದ್ದಾಗ ವೆನ್ ಯು ರೆವ್ ದ ಬೈಕ್ ಅದು ಅಷ್ಟೇ ಕ್ವಿಕ್ಕಾಗಿ ಮೂವ್ ಆಗುತ್ತೆ. ಆ ಒಳ್ಳೆ ಕಾನ್ಸೆಪ್ಟ್ ಇರೋದ್ರಿಂದ ಈ ಇಂಜಿನಲ್ಲಿ ಐ ಥಿಂಕ್ ಹೀಟು ಕೂಡ ಸ್ವಲ್ಪ ಬೇಗ ಆಗ್ತಿದೆ. ಬಟ್ ಕೂಲೆಂಟ್ ಆ್ಯಂಡ್ ಎಕ್ಸಾಸ್ಟ್ ಫ್ಯಾನ್ ಅಷ್ಟು ಒಳ್ಳೆ ಟೆಕ್ನಾಲಜಿಯಲ್ಲಿ ಇದೆ ಅಂತ ಅನ್ಸೋದಿಲ್ಲ ನನಗೆ. ಐ ಥಿಂಕ್ ಜಾವಾ ಡಿಡ್ ಅ ಗುಡ್ ಜಾಬ್ ವಿತ್ ದ ಇಂಜಿನ್ ಬಟ್ ನಾಟ್ ವಿತ್ ದ ಕೂಲಿಂಗ್. ಸೊ ಇವಾಗ ರೈಡಿಂಗ್ ಕಂಫರ್ಟ್ ಬಗ್ಗೆ ಮಾತಾಡಬೇಕಂದ್ರೆ ಜಾವಾ ಇಸ್ ಡೂಯಿಂಗ್ ರಿಯಲಿ ವೆಲ್. ಬೇರೆ ಬೇರೆ ಗಾಡಿಗಳನ್ನ ಓಡಿಸಿದ್ದೀನಿ. ಆವಾಗ ಸ್ವಲ್ಪ ವೆಹಿಕಲ್ಸ್ ಏನು ಮಾಡುತ್ತೆ, ರೈಡಿಂಗ್ ಪಾಸ್ಚರ್ನ ತುಂಬ ಅಗ್ರೆಸಿವ್ ಮಾಡುತ್ತೆ. ಅಂದರೆ ಫುಟ್ ಪೆಗ್ಸ್ ಸ್ವಲ್ಪ ಪ್ಲೇಸ್ಮೆಂಟ್ ಹಿಂದೆ ಇರುತ್ತೆ. ಸೊ ನಿಮ್ಮ ಬ್ಯಾಕ್ ಮುಂದೆ ಹೋಗುತ್ತೆ, ನಿಮ್ಮ ಲೆಗ್ಸ್ ಕೂಡ ಹಿಂದೆ ಹೋಗುತ್ತೆ. ಪೊಸಿಷನ್ ನನಗೆ ಸ್ವಲ್ಪ ಸೂಟ್ ಆಗೋದಿಲ್ಲ ವೆನ್ ಯು ಸೇ ಲಾಂಗ್ ರೈಡ್ಸ್. ಲೆಟ್ಸ್ ಸೇ ಕ್ಯಾಫೆ ರೇಸರ್ಸ್ ಅದ್ರದ್ದು ಹ್ಯಾಂಡಲ್ ಆಲ್ಸೋ ಇಸ್ ಸ್ವಲ್ಪ ಬೆಂಟ್. ಜಾವಾಲಿ ಏನಾಗುತ್ತೆ, ಸ್ವಲ್ಪ ವೈಡ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸೀಟಿಂಗ್ ಪೊಸಿಷನ್ ತುಂಬ ಸ್ಟ್ರೇಟ್ ಆಗಿರುತ್ತೆ. ಅಂದರೆ ನಿಮ್ಮ ಬ್ಯಾಕ್ ಸ್ಟ್ರೇಟ್ ಆಗಿರುತ್ತೆ, ಕಂಫರ್ಟಬಲ್ ಸೀಟಿಂಗ್ ಇದೆ. ಬಟ್ ಲೆಟ್ಸ್ ಸೇ ಇವಾಗ ಲಾಂಗ್ ರೈಡ್ ಹೋಗ್ತಿದ್ದೀರಾ, ಏನಾಗುತ್ತೆ ಸ್ಟಾಕ್ ಸೀಟ್ ಇದೆ ಅಲ್ಲ, ನಾಟ್ ಸೋ ಗುಡ್. ಅಂದರೆ ಐ ಥಿಂಕ್ ಎಲ್ಲ ವೆಹಿಕಲ್ದು ಸ್ಟಾಕ್ ಸೀಟ್ ನಾಟ್ ಸೋ ಗುಡ್. ಕುಷನಿಂಗ್
ಅಥವಾ ಜೆಲ್ ಸೀಟ್ ಹಾಕೊಂಡ್ರೆ ವೆರಿ ಗುಡ್, ಬಿಕಾಸ್ ಅದು ಸಿಂಗಲ್ ಸೀಟ್ ಕೊಡುತ್ತೆ ಫಾರ್ ದ ರೈಡರ್ ಆ್ಯಂಡ್ ದ ಪಿಲಿಯನ್. ಸೊ ಇಟ್ ಈಸ್ ಕಂಫರ್ಟಬಲ್ ಅಟ್ ಸಮ್ ಪಾಯಿಂಟ್. ಪರ್ಸ್ನಲಿ ನಾನು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಸ್ಟ್ರೆಚ್ ಹೋಗಿದ್ದೀನಿ. ಹೈವೇಸಲ್ಲಿ ಕ್ರೂಸ್ ಮಾಡೋದು 100 ಮೇಲೆ ಕ್ರೂಸ್ ಮಾಡ್ತೀವಿ. ಮಿರರ್ಸ್ ತುಂಬ ವೈಬ್ರೇಟ್ ಆಗುತ್ತೆ, ನಿಮಗೆ ಹಿಂದೆ ಬರ್ತಿರೋರು ಆ್ಯಕ್ಚುಲಿ ಕಾಣಿಸೋದಿಲ್ಲ. ಅದು ಬಿಟ್ಟರೆ ವೈಬ್ರೇಷನ್ ಇನ್ ದ ಫುಟ್ ಪೆಗ್ಸ್ ಹ್ಯಾಂಡಲ್ ಫೀಲ್ ಆಗೋದಿಲ್ಲ. ಈವನ್ ಇಫ್ ಯು ಗೋ ಓವರ್ 100 or cruise in 90 to 100 anything, you can easily cruise around 100 for a very long stretch. ನಾವು 200 ಕಿಲೋಮೀಟರ್ಸಲ್ಲಿ ಆಲ್ಮೋಸ್ಟ್ 160 ಕಂಟಿನ್ಯೂಸ್ ಆಗಿ ಹೋಗಿದ್ದೀವಿ. ಆ್ಯಂಡ್ ವೈಬ್ರೇಷನ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್ ಫಾರ್ ದ ರೈಡರ್. ಅದೇ ನೀವು ಹೈವೇಲಿ ಹೋದಾಗ ಮಿರರ್ಸ್ ಏನೂ ಕಾಣಿಸೋದಿಲ್ಲ. ಸೊ ಅದು ಒಂದು ರಿಸ್ಕಿ ಆಸ್ಪೆಕ್ಟ್ ಅಂತ ಅನಿಸ್ತು ನನಗೆ. 100 ಆದಮೇಲೆ ಈವನ್ ದೋ ಇಟ್ಸ್ ಅ ಕ್ಲಾಸಿಕ್ ಬೈಕ್ ಆರ್ ಅ ಕ್ರೂಸರ್ ಬೈಕ್, ಏನಾಗುತ್ತೆ ಅದು ಓಡಿಸೋದಕ್ಕೆ ಅಂದರೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಇದು ಅಷ್ಟು ಅನಿಸಿಲ್ಲ, ಅಂದರೆ ವೇಟ್ ಇರೋದ್ರಿಂದ ಸ್ವಲ್ಪ, ಅಂದರೆ ಇಫ್ ಯು ಗೋನ ಮೇಕ್ ಅ ವೆರಿ ಸಡನ್ ಟರ್ನ್, ಅಂದರೆ ಒಂದು ಲೇನಿಂದ ಇನ್ನೊಂದು ಲೇನಿಗೆ ಆಬ್ವಿಯಸ್ಲಿ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕನ್ಸಿಡರಬ್ಲಿ ವೈಬ್ರೇಷನ್ಸ್ ಕಮ್ಮಿ ಇರೋದ್ರಿಂದ ಈಸಿ ಮನ್ಯೂವರ್ ಅಂತ ಅನಿಸುತ್ತೆ. ಆ್ಯಂಡ್ ಸಿಟಿಲ್ ಮಾತಾಡ್ಬೇಕಂದ್ರೆ ಈಸಿ ಟು ಮನ್ಯೂವರ್ ಬಿಕಾಸ್ ವೈಡ್ ಹ್ಯಾಂಡಲ್ ಬಾರ್ಸ್. ಒಂದು ಇಶ್ಯೂ ಬರುತ್ತೆ ಸಿಟಿ ಟ್ರಾಫಿಕ್ ಅಂತ ಬಂದಾಗ, ಸಡನ್ನಾಗಿ ಯಾರೋ ಬಂದುಬಿಡ್ತಾರೆ ಅಥವಾ ತುಂಬ ಟ್ರಾಫಿಕ್ ಇರುತ್ತೆ, ಆಲ್ಮೋಸ್ಟ್ 20 ಟೈಮ್ಸ್ ಗೇರ್ ಚೇಂಜ್ ಮಾಡ್ತೀರಾ. ಸೊ ಆ ಪಾರ್ಟಲ್ಲೇ ಹೀಟ್ ಆಗಿಬಿಡುತ್ತೆ ಜಾವಾ. ಆ್ಯಂಡ್ ಕೂಲಿಂಗ್ ಟೈಮ್ ತುಂಬ ತೊಗೊಳುತ್ತೆ. ಜಾವಾ ರೆಕ್ಟಿಫೈ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಬೈಕ್ ಈಸ್ ಗುಡ್ ಫಾರ್ ರೈಡಿಂಗ್ ಪಾಸ್ಚರ್ ಆ್ಯಂಡ್ ಕಂಫರ್ಟ್, ವೆರಿ ಗುಡ್. ಸೊ ಇವಾಗ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋಣ. ಬೈಕ್ ತೊಗೊಳೋದಕ್ಕೆ ಮುಂಚೆ ತುಂಬ ಕಾಮೆಂಟ್ಸ್ ನೋಡಿದ್ದೆ ದಟ್ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ. ಇವಾಗ 2 ವರ್ಷ ಓಡಿಸಿದ ಮೇಲೆ ಅನಿಸ್ತಿದೆ ದಟ್ ಆ್ಯಕ್ಚುಲಿ ಅಂದರೆ ಚೆನ್ನಾಗೇ ಇದೆ ಗ್ರೌಂಡ್ ಕ್ಲಿಯರೆನ್ಸ್. ಜನಕ್ಕೆ ಯಾಕೆ ಅನ್ಸುತ್ತೆ ಅಂದರೆ, ಲೈಕ್ ನಿಮಗೆ ಆ ಲುಕ್ ನೋಡಿದಾಗ ಸ್ವಲ್ಪ ಕೆಳಗಿದೆ ಅಂತ ಅನಿಸ್ಬೋದು. ಬಟ್ ವೈ ಗ್ರೌಂಡ್ ಕ್ಲಿಯರೆನ್ಸ್ ಇಸ್ ಬೆಟರ್ ಅಂತ ಹೇಳಿದಾಗ, ಚಾಸಿಸ್ ನೋಡಿದಾಗ ಲಾಂಗರ್ ಇದೆ. ಸೊ ನಿಮಗೆ ಫ್ರಂಟ್ ಟೈರ್ ಮುಂದೆ ಹೋಗ್ಬಿಟ್ಟಿರುತ್ತೆ ಬಿಫೋರ್ ಇಟ್ ಟಚಸ್ ದ ಸಂಪ್ ಗಾರ್ಡ್. ನನಗಂತೂ ಇಲ್ಲಿ ತನಕ ಒಂದ್ಸತಿನೂ ಸಂಪ್ ಗಾರ್ಡ್ ಸ್ಕ್ರ್ಯಾಚ್ ಆಗಿಲ್ಲ. ಇವನ್ ನಾನು ಸ್ಲೋಪಲ್ಲಿದ್ದು ಹಂಪ್ ಬಂದ್ರೂ ಒಂದ್ಸತಿನೂ ಸ್ಕ್ರ್ಯಾಚ್ ಆಗಿಲ್ಲ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಆಸ್ಪೆಕ್ಟ್ ಚೆನ್ನಾಗಿದೆ ಗಾಡಿದು. ಇವನ್ ದೋ ಅದು ಸ್ವಲ್ಪ ಹೈಟ್ ಕಮ್ಮಿ ಕಾಣಿಸಿದ್ರು ಇದ್ರೂ ಸ್ವಲ್ಪ ಚೆನ್ನಾಗಿ ಪ್ಲೇಸ್ ಆಗಿದೆ ಬಿಕಾಸ್ ಆಫ್ ದ ಲೆಂತ್. ಇವಾಗ ಹೆಡ್ಲೈಟ್ ಬಗ್ಗೆ ಮಾತಾಡೋಣ. 42 ಮಾಡೆಲಲ್ಲಿ ನಿಮಗೆ ಹ್ಯಾಲೋಜನೇ ಬರೋದು. 42 FJ ಇಲ್ಲ 42 ಬಾಬರಲ್ಲಿ ನಿಮಗೆ ಇವಾಗ LED ಲೈಟಿಂಗ್ ನೋಡೋಕೆ ಸಿಗ್ತಿದೆ. ಹೈ ಬೀಮ್ ನೀವು ಹಾಕಿ ಓಡಿಸ್ತೀರಾ ಅಂದಾಗ ನಿಮಗೆ ಇಡೀ ರೋಡ್ ಕಾಣಿಸುತ್ತೆ. ಲೆಟ್ಸೆ ನೀವು ಡಾರ್ಕ್ ಪ್ಲೇಸಸ್, ಅಂದರೆ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಆ ಅವೈಲಬಿಲಿಟಿ ಇಲ್ಲ ಅಂದಾಗ ಇದು ನಿಮಗೆ ಆ ವಿಷಯದಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ದೆನ್ ಇವಾಗ ಲೆಟ್ಸೆ ಟ್ರಾಫಿಕ್ ಆ್ಯಂಡ್ ತುಂಬ ಜಾಸ್ತಿ ಗಾಡಿಗಳು ಬರ್ತಿದೆ ಅಂದಾಗ ನಾರ್ಮಲ್ ಲೈಟ್ಸ್ ವರ್ಕ್ ವೆಲ್. ಸೊ ಹೈ ಬೀಮ್ ಐ ಪ್ರಿಫರ್ ಓನ್ಲಿ ಇನ್ ಇವಾಗ ಸ್ವಲ್ಪ ಡಾರ್ಕ್ ರೋಡ್ಸ್ ಇದೆ ಆ್ಯಂಡ್ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲ ಆ್ಯಂಡ್ ಸ್ವಲ್ಪ ಜನ ಓಡಾಡ್ತಿಲ್ಲ ಅಂದಾಗ ಹೈ ಬೀಮ್ ಹಾಕಿದಾಗ ಇಡೀ ರೋಡಿಗೆ ಸ್ಕ್ಯಾಟರ್ ಆಗುತ್ತೆ ಲೈಟು. ಸೊ ಅಂದರೆ ಅದು 3 ವೇ ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೆಂಟರಲ್ಲಿ ಮೇನ್ ಲೈಟ್ ಹೊಡಿಯುತ್ತೆ ಆ್ಯಂಡ್ ಸೈಡ್ಸಲ್ಲಿ 2 ಬಿದ್ದಾಗ ನಿಮಗೆ ಇಡೀ ರೋಡ್ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಆವಾಗ ವೆನ್ ಯು ಆರ್ ರೈಡಿಂಗ್ ಇವನ್ ಇನ್ ನೈಟ್ ಟೈಮ್ ನೀವು ಆ ಕಾನ್ಫಿಡೆನ್ಸಲ್ಲಿ ಓಡಿಸ್ಬೋದು ದಟ್ ಸಡನ್ನಾಗಿ ಬಂದಾಗ ನನಗೆ ಕಾಣಿಸಿಲ್ಲ ಅನ್ನೋ ಥರ. ಸೊ ಲೈಟಿಂಗ್ ಈಸ್ ಆಲ್ಸೋ ಗುಡ್ ಇನ್ ಜಾವಾ. ಸೊ ಇವಾಗ ಸರ್ವಿಸ್ ಬಗ್ಗೆ ಮಾತಾಡಬೇಕಂದ್ರೆ ಐವ್ ಹ್ಯಾಡ್ 5 ಸರ್ವಿಸಸ್. ಫಸ್ಟ್ ಸರ್ವಿಸ್ ಗಾಡಿ ತೊಗೊಂಡು ಫಸ್ಟ್ ಮಂತಿಗೆ ಆಯಿತು. ಸೊ ಅದು ಅಷ್ಟು ಕಿಲೋಮೀಟರ್ಸ್ ಏನು ಓಡಿರಲಿಲ್ಲ, 100 to 150 ಕಿಲೋಮೀಟರ್ಸ್ ಓಡಿತ್ತು. ಫಸ್ಟ್ 3 ಸರ್ವಿಸಸ್ ಕಾಸ್ಟ್ ಫ್ರೀ ಅಂತ ಹೇಳ್ತಾರೆ, ಲೇಬರ್ ಕಟ್ ಡೌನ್ ಆಗುತ್ತೆ ಅಷ್ಟೇ. ಸೊ ದ್ಯಾಟ್ ಮೈಟ್ ರೆಡ್ಯೂಸ್ ಅರೌಂಡ್ 1000 rupees. ಫಸ್ಟ್ ಸರ್ವಿಸ್ ಅಷ್ಟು ಕಾಸ್ಟ್ಲಿ ಏನಾಗಲಿಲ್ಲ, ಲೈಕ್ 2000 ಮುಗೀತು. ಸೆಕೆಂಡ್, ಥರ್ಡ್, ಫೋರ್ತಲ್ಲಿ ಅವಾಗ ಆಯಿಲ್ ಚೇಂಜ್, ಏರ್ ಫಿಲ್ಟರ್ ಅಥವಾ ಬ್ರೇಕ್ ಪ್ಯಾಡ್ ಚೇಂಜ್, ವೇರ್ ಆ್ಯಂಡ್ ಟೇರ್ ಇರುತ್ತಲ್ಲ ಅದ್ರ ಮೇಲೆ ಬಂತು. ಸೊ ರಿಮೈನಿಂಗ್ 3 ಸರ್ವಿಸಸ್ ಕಾಸ್ಟೆಡ್ ಮೀ ಅರೌಂಡ್ 4000. ಬಟ್ ಲಾಸ್ಟ್ ಸರ್ವಿಸ್ ಅದೇ ಲೇಬರ್ ಅದೊಂದು ಆ್ಯಡ್ ಆನ್ ಆಯಿತು. ಸೊ 5000 ಹತ್ತತ್ರ ಆಯಿತು. ಹಂಗೆ ನೋಡಿದರೆ ಸ್ವಲ್ಪ ಹೆವಿ ಮೇಂಟೆನೆನ್ಸ್ ಅಂತ ಅನಿಸುತ್ತೆ. Java gives us 4 free services.
ಸೊ ಅದು ಎಲ್ಲ ಇಂಟರ್ವಲ್ 6 ಮಂತ್ಸಲ್ಲಿರುತ್ತೆ. ಸೊ 6 ಮಂತ್ಸ್ ಇಲ್ಲ ಅಂದರೆ 6000 ಕಿಲೋಮೀಟರ್ಸ್. ಸೊ ಫಸ್ಟ್ 1000 ಸೆಕೆಂಡ್ 6000, 12000, 18000 ಆ ಥರ ಇತ್ತು. ಲೇಬರ್ ಚಾರ್ಜಸ್ ಫ್ರೀ ಇರೋದ್ರಿಂದ ಅರೌಂಡ್ ಎವ್ರಿ ಸರ್ವಿಸ್ 2000, 3000 ಅರೌಂಡ್ ಆಗ್ತಿತ್ತು. ಬಟ್ ರೀಸೆಂಟ್ ಫಿಫ್ತ್ ಸರ್ವಿಸ್ ಆಗಿದ್ದು ಆಲ್ಮೋಸ್ಟ್ 5000 ಆಯಿತು. ಬಿಕಾಸ್ ಅವರು ಏರ್ ಫಿಲ್ಟರ್ ಆ್ಯಂಡ್ ಎಂಜಿನ್ ಆಯಿಲ್ ಆ್ಯಂಡ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿದರು. ಅಪಾರ್ಟ್ ಫ್ರಮ್ ದ್ಯಾಟ್ ಸ್ಲೈಟ್ಲಿ ಹೆವಿ ಮೇಂಟೆನೆನ್ಸ್ ಅಂತ ಅನಿಸುತ್ತೆ, ಬಟ್ ಮೋಸ್ಟ್ಲಿ ಕವರ್ಡ್ ಅಪ್ ವೆಲ್. ಸೊ ಇವಾಗ ಓವರ್ ಆಲ್ ಆಗಿರೋ 5 ಸರ್ವಿಸಸಲ್ಲಿ ನಾನು ಫಸ್ಟ್ 2 ಸರ್ವಿಸಸ್ RR ನಗರಲ್ಲಿರೋ ಬ್ರ್ಯಾಂಚಲ್ಲಿ ಮಾಡಿಸಿದೆ. ಬಟ್ ದೆನ್ ಲೈಕ್ ನಾನು ಮಾಡಿಸಿದ ಮೆಕ್ಯಾನಿಕ್ ಆ್ಯಕ್ಚುಲಿ ದೇ ಲೆಫ್ಟ್. ಸೊ ನೆಕ್ಸ್ಟ್ ಬಂದಿದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ನೆಕ್ಸ್ಟ್ ಐ ವೆಂಟ್ ಟು ಕೆಂಗೇರಿ ಬ್ರಾಂಚ್. ಅಲ್ಲಿನೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನಿಸ್ತು. ದೆನ್ ನೌ ಐ ಹ್ಯಾವ್ ಸ್ಟಕ್ ಆನ್ ಟು ಇದು ದೊಡ್ಡ ಕಲ್ಸಂದ್ರಲ್ಲಿರೋ ಸರ್ವಿಸ್ ಸೆಂಟರ್. ಬೇಸಿಕ್ಲಿ ಜಾವಾ SD ಇವಾಗ ಶೋರೂಮ್ಸ್ ಮೆಜಾರಿಟಿ ಪ್ಲೇಸಸಲ್ಲಿ ಓಪನ್ ಅಪ್ ಆಗಿದೆ. ನಾನು ತಗೊಂಡಾಗ ಅಷ್ಟು ಆ್ಯಕ್ಚುಲಿ ಇರಲಿಲ್ಲ. ಸೊ ಸ್ವಲ್ಪ ದೂರ ಹೋಗಬೇಕಾಗ್ತಿತ್ತು. ಬಟ್ ಇವಾಗ ಎಲ್ಲ ಕಡೆ ಬ್ರಾಂಚಸ್ ಓಪನ್ ಅಪ್ ಆಗಿರೋದ್ರಿಂದ ಎಲ್ಲ ಏನೋ ಸೇಲ್ಸ್ ಆಗೋ ಕಡೆ ಸರ್ವಿಸ್ ಕೂಡ ಸಿಗುತ್ತೆ. ಸೊ ಇಟ್ ಈಸ್ ಅವೈಲೇಬಲ್ ಇಟ್ ಮೋಸ್ಟ್ ಪ್ಲೇಸಸ್. ಇವಾಗ ದೊಡ್ಡ ಕಲ್ಸಂದ್ರಲ್ಲಿ ನನಗೆ ಒಳ್ಳೆ ಸರ್ವಿಸ್ ಸಿಗ್ತಿದೆ ಅಂತ ಅನಿಸ್ತು. ಸೊ ಲಾಸ್ಟ್ 2 ಸರ್ವಿಸಸ್ಸಿಂದ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದರೆ ಲಾಸ್ಟ್ ಟೈಮ್ ಬ್ರೇಕ್ ಫ್ಲೂಯಿಡ್ ಇಲ್ಲಿ ಬರೋ ಬ್ರೇಕ್ ಫ್ಲೂಯಿಡ್ ಮ್ಯಾಕ್ಸ್ ತನಕ ಫಿಲ್ ಮಾಡಿರಲಿಲ್ಲ. ಸೊ ಹೋದಾಗ ಅಂದರೆ ದೇ ಆರ್ ಕೈಂಡ್ ಆ್ಯಂಡ್ ಮಾಡಿಕೊಟ್ರು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸಿಕ್ತು, ಅಲ್ಲಿಗೆ ಸ್ಟಿಕ್ ಆನ್ ಆಗಿದ್ದೀನಿ. ಸೋ ಫಾರ್ ಸೋ ಗುಡ್. ಸೊ ಇಲ್ಲಿ ತನಕ ನನ್ನ ಬೈಕ್ 15,000 ಕಿಲೋಮೀಟರ್ಸ್ ಓಡಿದೆ ಓವರ್ ದ ಸ್ಪ್ಯಾನ್ ಆಫ್ 2 years. ಆ್ಯಂಡ್ ಇಲ್ಲಿ ತನಕ ಓವರ್ ಆಲ್ 5 ಸರ್ವಿಸಸ್ಗೆ 9,000 ರೂಪೀಸ್ ಆಗಿದೆ. ಹಂಗೆ ನೋಡಿದರೆ ಒಂದೊಂದು ಕಿಲೋಮೀಟ್ರಿಗೂ 1.25 ರೂಪಾಯಿ ಬೀಳುತ್ತೆ. ಫಿಫ್ತ್ ಸರ್ವಿಸ್ ನನಗೆ ಸ್ವಲ್ಪ ಜಾಸ್ತಿ ಬಿತ್ತು. ಲೈಕ್ ಐ ಸೆಡ್ ಅದು ಫ್ರೀ ಸರ್ವಿಸ್ ಅಲ್ಲ. ಸೊ ಲೇಬರ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿ 4,800 ಬಿತ್ತು. ಜಾವಾಲಿ ಸ್ವಲ್ಪ ಅಂದರೆ ವೆನ್ ಇಟ್ ಟೇಕ್ಸ್ 6 months ಆ್ಯಂಡ್ ಹೈ ಸ್ಪೀಡಲ್ಲಿ ಓಡಿದಾಗ ವೈಬ್ರೇಷನ್ನಿಗೆ ಸ್ವಲ್ಪ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಲೂಸ್ ಆಗುತ್ತೆ ಆ್ಯಂಡ್ ಒಂದೊಂದು ಇಂಟೀರಿಯರಲ್ಲಿ ಬಿದೋಗುತ್ತೆ. ಸೊ ಅದನ್ನು ರೀಪ್ಲೇಸ್ ಮಾಡ್ತಾರೆ ಎವ್ರಿ ಸರ್ವಿಸಲ್ಲಿ. ಆ್ಯಂಡ್ ವಾಷಿಂಗ್ ಆ್ಯಂಡ್ ಪಾಲಿಷಿಂಗ್ ಎಲ್ಲ ಸೇರಿ ಆಲ್ಮೋಸ್ಟ್ 1000 ಬೀಳುತ್ತೆ. ಹಂಗೆ ನೋಡಿದರೆ ಇಟ್ಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಬಟ್ ದೆನ್ bike, the feel of the bike feels very good. So at some point I think it is worth it. ಗಾಡಿ ಪಾರ್ಟ್ಸ್ ಅವೈಲಬಿಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಅಷ್ಟು ಅವೈಲೇಬಲ್ ಇಲ್ಲ. ದಟ್ ಈಸ್ ಅ ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇವಾಗ ಜಾವಾ ಇದು ಸ್ವಲ್ಪ ಕ್ಲಾಸಿಕ್ ಬೈಕ್ ಆಗಿರೋದ್ರಿಂದ ಇವಾಗ ನೀವು MT ನೋಡ್ಬೋದು ಅಥವಾ GT, ಲೈಕ್ ಆಲ್ ದೋಸ್ ರೇಸಿಂಗ್ ಬೈಕ್ಸಲ್ಲಿ ಫುಟ್ ಪ್ಯಾಕ್ಸಲ್ಲಿ ಸ್ವಲ್ಪ ಕಾರ್ನರಿಂಗ್ ಟೈಮಲ್ಲಿ ಅದೊಂದು ಎಕ್ಸ್ಟೆನ್ಷನ್ ಇರುತ್ತೆ. ಸೊ ನಿಮ್ಮ ಗಾಡಿ ಗ್ರೌಂಡ್ ಟಚ್ ಆದಾಗ ಆ ಎಕ್ಸ್ಟೆನ್ಷನ್ ಮಾತ್ರ ಬ್ರೇಕ್ ಆಗುತ್ತೆ. ಬಟ್ ಈ ಗಾಡಿಯಲ್ಲಿ ಏನಾಗಿದೆ, ರೈಡರ್ ಫುಟ್ ಪ್ಯಾಕ್ಸಲ್ಲಿ ಸ್ಪ್ರಿಂಗ್ ಆ್ಯಕ್ಷನ್ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಯೋರ್ ವೆಹಿಕಲ್ ಫಾಲ್ಸ್, ಗ್ರೌಂಡ್ ಟಚ್ ಆದಾಗ ಫುಟ್ ಪೆಗೆ ಮುರಿದೋಗುತ್ತೆ. ಆ್ಯಂಡ್ ನನ್ನ ಬೈಕಲ್ಲಿ ಆ್ಯಕ್ಚುಲಿ ಆ ಇಶ್ಯೂ 2 ಸತಿ ಆಗಿತ್ತು. ಪಾರ್ಟ್ಸ್ ಅವೈಲಬಿಲಿಟಿ ಎಲ್ಲೂ ಸಿಗ್ತಿರ್ಲಿಲ್ಲ. ಐ ಟುಕ್ ಆಲ್ಮೋಸ್ಟ್ 4 weeks. ಸೊ ಗಾಡಿ ಓಡ್ಸೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಪಾರ್ಟ್ಸ್ ಇನ್ಫ್ಯಾಂಟ್ರಿ ರೋಡಲ್ಲಿರೋ ಜಾವಾ ಸರ್ವಿಸ್ ಸೆಂಟರಿಂದ ತರಿಸ್ಬೇಕಾಯ್ತು. ಸಿನರ್ಜಿ ಅವರು ತರಿಸಿಕೊಟ್ರು ಆ್ಯಂಡ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ಸೊ ವೆಹಿಕಲಲ್ಲಿ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಈ ಪಾರ್ಟ್ಸ್ ವೆರಿ ರೇರ್ಲಿ ಅವೈಲೇಬಲ್. ಐ ಥಿಂಕ್ ಅದು ಸ್ವಲ್ಪ ಡಿಸಡ್ವಾಂಟೇಜ್ ಅಂತ ನೋಡ್ತೀನಿ ನಾನು ಕಸ್ಟಮರ್ ಸರ್ವಿಸ್ ಆಸ್ಪೆಕ್ಟಲ್ಲಿ. ಇವಾಗ ಸರ್ವಿಸ್ ಬಗ್ಗೆ ಮಾತಾಡಿದೆ, ರೈಡಿಂಗ್ ಕಂಫರ್ಟ್ ಬಗ್ಗೆ ಮಾತಾಡಿದೆ. ಎಲ್ಲರೂ ಕೇಳೋದು ಒಂದೇ ಕ್ವೆಶ್ಚನ್, ಮೈಲೇಜ್ ಎಷ್ಟು ಕೊಡುತ್ತೆ? ಲುಕ್ಸ್ ಚೆನ್ನಾಗಿದೆ, ಓಡ್ಸೋದಿಕ್ಕೆ ಚೆನ್ನಾಗಿದೆ, ಬಟ್ ಟ್ರಾಫಿಕ್ ಅಂದರೆ ಇವಾಗ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಮಾತಾಡಿದಾಗ ಇಟ್ ಗಿವ್ಸ್ ಅರೌಂಡ್ 25 to 28 kilometers
ಪರ್ ಲೀಟರ್. ಜಾವಾ ಕ್ಲೇಮ್ ಮಾಡುತ್ತೆ 35 to 37. ಅದು ಹೈವೇಲ್ ಕ್ಲೇಮ್ ಮಾಡುತ್ತೆ ಅದು. ಆ್ಯಂಡ್ 100 ಮೇಲೆ ಹೋದಾಗ ಇಟ್ ಗಿವ್ಸ್ ಯು 32 to 33. ಬಟ್ ಇದ್ರದ್ದು ಎಕಾನಮಿ ಅಂತ ಮಾತಾಡ್ಬೇಕಂದಾಗ ಅಂದರೆ ಮೋಸ್ಟ್ ಮೈಲೇಜ್ ಯಾವ ಸ್ಪೀಡಲ್ಲಿ ಓಡಿಸಿದ್ರೆ ಕೊಡುತ್ತೆ ಅಂತ ಹೇಳ್ಬೇಕಂದ್ರೆ 80ಲಿ ನೀವು 80ಲಿ ಕ್ರೂಸ್ ಮಾಡಿದರೆ ಅದು ಎಷ್ಟು ಕ್ಲೇಮ್ ಮಾಡ್ತಾರಲ್ಲ ಅಷ್ಟು ಕೊಡುತ್ತೆ. ಬಟ್ ಕರೆಂಟ್ಲಿ ಇಷ್ಟು ವರ್ಷ ಓಡಿಸಿದ ಮೇಲೆ ನನಗೆ ಇಲ್ಲಿ ತನಕ ಎಕ್ಸ್ಪೀರಿಯನ್ಸಲ್ಲಿ ಸಿಕ್ಕಿರೋದು 33 ಮ್ಯಾಕ್ಸಿಮಮ್ ಇನ್ ಹೈವೇಸ್. ಆ್ಯಂಡ್ ಅದೇ 25 to 28 ರೇಂಜ್ ಆಗುತ್ತೆ ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್ ಆ್ಯಂಡ್ ನೀವು ಹೆಂಗೆ ಓಡಿಸ್ತೀರಾ, ಅಂದರೆ ಎಷ್ಟು ಸತಿ ಗೇರ್ ಡೌನ್ ಗೇರ್ ಅಪ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಅದು ಬಿಟ್ಟರೆ ಎವ್ರಿ ಡೇ ರೈಡಿಂಗ್, ನೀವು ಪ್ರತಿ ದಿವಸ ಬ್ಯಾಂಗ್ಳೂರಲ್ಲಿ ಓಡಿಸ್ತೀರಾ ಈ ಟ್ರಾಫಿಕಲ್ಲಿ ಅಂದರೆ ಅಷ್ಟು ಮೈಲೇಜ್ ಏನು ಕೊಡೋದಿಲ್ಲ. ಆ್ಯಂಡ್ ಸಮ್ಮರ್ ಟೈಮಲ್ಲಿ ಐ ಥಿಂಕ್ ಓಕೆ ಮೈಲೇಜ್ ಇಟ್ ವಿಲ್ ಗಿವ್. ಬಟ್ highways very good for cruising. Long distance very good. So finally, why Java? Emotions and ಗಾಡಿ. ನಮ್ಮ ತಾತ ಆ್ಯಕ್ಚುಲಿ ಫಸ್ಟ್ ಎಸ್ ಡಿ ಮತ್ತು ಜಾವಾ ರಿಲೀಸ್ ಆದಾಗ ಅವ್ರ ಹತ್ರ ಒಂದು ಎಸ್ ಡಿ ಬೈಕ್ ಇತ್ತು. ನನಗೆ ಚಿಕ್ಕವಳಿದ್ದಾಗಿಂದ ಅಂದರೆ ಅದ್ರದ್ದು ಫೋಟೋ ನೋಡಿ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನಾನು ಆ್ಯಕ್ಚುಲಿ ಬೈಕ್ ತೊಗೊಳ್ಬೇಕು ಅಂತ ಹೋದಾಗ ಐ ಟ್ರೈಡ್ ಔಟ್ ಫ್ಯೂ ಬ್ರ್ಯಾಂಡ್ಸ್. ಹೊಂಡಾ ಓಡಿಸಿದೆ, ಹಂಟರ್ನ ಓಡಿಸಿದ್ದೀನಿ, ಆ್ಯಂಡ್ ಜಾವಾಗೆ ಫೈನಲಿ ಬಂದೆ ಬಿಕಾಸ್ ಎಮೋಷನ್ ಆಸ್ಪೆಕ್ಟ್. ಆ್ಯಂಡ್ ಇದು ನನಗೆ ಯಾಕೆ ಇಷ್ಟ ಅಂದರೆ ನಾನು ಅರೌಂಡ್ 5'6" ಇದ್ದೀನಿ. ನನಗೆ ಈ ಗಾಡೀಲಿ ಆರಾಮಾಗಿ ಫುಟ್ ನೆಲಕ್ಕೆ ತಾಕುತ್ತೆ, ಈಸಿ ಟು ರೈಡ್ ಅಂತ ಅನಿಸುತ್ತೆ ನನಗೆ. ಇವಾಗ ಸಡನ್ನಾಗಿ ಟರ್ನ್ ಮಾಡಬೇಕು ಆ ಥರ ಏನಾರ ಆದಾಗ ಕಂಫರ್ಟಬಲ್ ಇದೆ ಇದು ಓಡಿಸೋದಕ್ಕೆ. ಅಂದರೆ ರಾ ವೇಟ್ ಅಂತ ಬಂದಾಗ 183 kilos ಇದೆ. ಆ್ಯಂಡ್ ಲಿಕ್ವಿಡ್ ವೇಟ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ 192 ಮ್ಯಾಕ್ಸಿಮಮ್ ಹೋಗುತ್ತೆ. ಐ ಥಿಂಕ್ ಅದು ಸ್ವಲ್ಪ ಲೈಟ್ ವೇಟೇ ಕನ್ಸಿಡರಿಂಗ್ ದ ವೇ ದ ಬೈಕ್ ಲುಕ್ಸ್. ಹೈಟ್ ಕಮ್ಮಿ ಇರೋದ್ರಿಂದ ನನಗೆ ಈಸಿ ಟು ರೈಡ್. ಇದು ಕೂಡ ಪ್ರೊಡ್ಯೂಸ್ ಮಾಡೋ ಸ್ಪೀಡ್ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಸೊ ಇಟ್ ಲುಕ್ಸ್ ವೆರಿ ಕ್ಲಾಸಿಕ್, ವೆರಿ ನೈಸ್. ಸ್ವಲ್ಪ ರೋಡ್ ಪ್ರೆಸೆನ್ಸ್ ಇದೆ ಇದಕ್ಕೆ. ಮತ್ತು ಜಾವಾಲಿ ಇನ್ನೊಂದು ಬೈಕ್ ಬರುತ್ತೆ ಬಾಬರ್, ಅದ್ರದ್ದು ಕ್ರೋಮ್ ವರ್ಷನ್ ರೋಡ್ ಪ್ರೆಸೆನ್ಸ್ ತುಂಬ ಇದೆ. ಐ ಆ್ಯಕ್ಚುಲಿ ಹ್ಯಾಡ್ ಅ ಚಾಯ್ಸ್ ಟು ಬೈ ದಟ್. ವೈ ನಾಟ್ ಬೈ ಇಟ್ ಅಂದರೆ ಇಟ್ ಈಸ್ ಅ ಸಿಂಗಲ್ ಸೀಟ್ ಬಾಬರ್. ಇದು ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು. ಅಂದರೆ ನೀವು ಸಾಮಾನು ತರ್ಬೋದು ಅಥವಾ ಅಟ್ ದಿ ಎಂಡ್ ಆಫ್ ದ ಡೇ ಯಾರಾದರೂ ಕೂರಿಸ್ಕೋಬೋದು ಹಿಂದೆಗಡೆ. 42ಗೆ ಎಂಡ್ ಮೂಮೆಂಟಲ್ಲಿ ಸ್ವಿಚ್ ಆದೆ ನಾನು. ಬಟ್ ನಾನು ಇಲ್ಲಿ ತನಕ 2 yearsಲ್ಲಿ ಚಾಯ್ಸ್ ರಿಗ್ರೆಟೇ ಮಾಡಿಲ್ಲ. ಬಿಕಾಸ್ ಬ್ರೇಕಿಂಗ್, ಇಂಜಿನ್, ಸ್ಪೀಡ್ ಎಲ್ಲ ಪ್ರೊವೈಡ್ ಮಾಡ್ತಿದೆ ಈ ವೆಹಿಕಲ್. ಆ್ಯಂಡ್ ಅಟ್ ದ ಕಂಫರ್ಟ್ ಆಫ್ ಸೀಟಿಂಗ್ ಆ್ಯಂಡ್ ಎವ್ರಿಥಿಂಗ್. ಅಂದರೆ ಹೊಸೊಬ್ರು ಯಾರಾದರೂ ತೊಗೊಳೋದಕ್ಕೆ ಹೋಗ್ತಿದ್ದೀರಾ, ನಿಮಗೆ ಕಾಲು ತಗೊಲ್ಲ ಅಂದರೆ ಯು ಕಾಂಟ್ ಹ್ಯಾಂಡಲ್ ಅ ವೆಹಿಕಲ್. ಇಫ್ ಯು ಆರ್ ಅ ನ್ಯೂ ಕಮ್ಮರ್, ಇಫ್ ಯು ಆರ್ ಲುಕಿಂಗ್ ಫಾರ್ ಬೈಯಿಂಗ್ ಅ ನ್ಯೂ ಬೈಕ್, ಐ ಥಿಂಕ್ ಜಾವಾ ಇಸ್ ಗುಡ್. ಅಫೋರ್ಡಬಿಲಿಟಿ ನಾಟ್ ಎಕ್ಸಾಕ್ಟ್ಲಿ ಗುಡ್ ಬಿಕಾಸ್ ನೀವು ಸಿಟಿಲಿ ಕಮ್ಯೂಟ್ ಮಾಡ್ತೀರಾ ಎವ್ರಿ ಡೇ. ಫ್ರೆಷರಿಗೆ ವರ್ತ್ ಇಟ್ ಅಲ್ಲ. ಬಟ್ ಇಫ್ ಯು ಆರ್ ಆಲ್ರೆಡಿ ನ್ಯೂ ರೈಡರ್ who has surety that this is gonna be a long term bike, I think it's a very good investment ಆ ಆಸ್ಪೆಕ್ಟಲ್ಲಿ. ಇಲ್ಲ ಅಂದರೆ ವೆನ್ ಐ ಸೇ ಸ್ಪೀಡ್ ಆ್ಯಂಡ್ ಆಲ್, ಐ ಥಿಂಕ್ ಇದು ನಿಮಗೆ ಅಟೆನ್ಷನ್ ಗ್ರ್ಯಾಬ್ ಆಗುತ್ತೆ ವೆನ್ ಯು ಟೇಕ್ ಅ ಟೆಸ್ಟ್ ರೈಡ್. ಆ್ಯಂಡ್ ಲಾಂಗ್ ರೈಡ್ಸಿಗೆ ಕಂಫರ್ಟಬಲ್ ಇದೆ. ಲೆಟ್ಸ್ ಸೇ ಇವಾಗ ನಿಮ್ಮ ಸ್ಟಾಕ್ ಸೀಟಿಗೆ ನೀವು ಜೆಲ್ ಸೀಟ್ ಹಾಕ್ಸಿದ್ರಿ, ಯು ಆರ್ ಕಂಫರ್ಟಬಲ್ ಫಾರ್ 300 kilometers ಅ ಸ್ಟ್ರೆಚ್. 100 kilometers ಅಂತೂ ಅಂದರೆ ನೀವು ಸ್ಟಾಪ್ ಮಾಡ್ಬೋದು 100 kilometersಗೆ, ಇಂಜಿನಿಗೆ ಸ್ವಲ್ಪ ಪ್ರೆಷರ್ ಆಗದೇ ಇರಲಿ ಅಂತ. ಬಟ್ ಯು ಕ್ಯಾನ್ ಗೋ ಲಾಂಗ್ ರೈಡ್ಸ್ ವಿತೌಟ್ ಆನ್ ಇಶ್ಯೂ, ವಿತೌಟ್ ವರಿಯಿಂಗ್. ದಿಸ್ ಇಸ್ ದ ವೆಹಿಕಲ್ ದಟ್ ಜಾವಾ ಪ್ರೊವೈಡ್ಸ್. ನನಗೆ ಇಷ್ಟ ಆಗಿದ್ದು ಎಲ್ಲ ಈ ಬೈಕಲ್ಲಿ. ಹೀಟಿಂಗ್ ಒಂದೇ ಇಶ್ಯೂ ನನಗೆ ಇಷ್ಟ ಆಗ್ತಿಲ್ಲ ಈ ಬೈಕಲ್ಲಿ. ಅದು ಬಿಟ್ಟರೆ ಲೆಚ್ಚೆ ಇವಾಗ ನಿಮ್ಮ ಮನೇಲಿ ಹೊಸ ಬೈಕ್ ಕೊಡಿಸಿ ಅಂತ ಕೇಳ್ತಾ ಇದ್ದೀರಾ, ಲುಕ್ ಇನ್ ಟು ಜಾವಾ. ಇದು ಅವ್ರ ಎಂಜಿನ್ ಆಸ್ಪೆಕ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಅಂದರೆ ಹುಡುಗಿರಿಗೆ ಆಲ್ಸೋ ವೆರಿ ಗುಡ್, ಹುಡುಗರಿಗೆ ಆಲ್ಸೋ ವೆರಿ ಗುಡ್. ಸೊ ಅಂದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ ಬೈಕ್ ಬಿಕಾಸ್ ಲುಕ್ಸ್ ಚೆನ್ನಾಗಿದೆ ಆ್ಯಂಡ್ ಅಟ್ರ್ಯಾಕ್ಟ್ ಮಾಡುತ್ತೆ ಯಾರಾದರೂ ಹೋಗ್ತಿರುವಾಗ. ಬಿಕಾಸ್ ಡ್ಯುಯಲ್ ಎಕ್ಸಾಸ್ಟ್ ಸಿಗ್ತಿದೆ ಅಟ್ 300cc ವೆಹಿಕಲ್. ಸೊ ಜನ ನೋಡೋದು ಪಕ್ಕ. ಆ್ಯಂಡ್ ನಿಮಗೆ ಆ ರೋಡ್ ಪ್ರೆಸೆನ್ಸ್ ಬೇಕು,
ಶ್ಯೋರ್ಲಿ ದಿಸ್ ಈಸ್ ಯೋರ್ ಬೈಕ್. 2 ವರ್ಷ ಓಡಿಸಿದ್ಮೇಲೆ ಔಟ್ ಆಫ್ 10 ಐ ವುಡ್ ರೇಟ್ ಇಟ್ ಎನ್ 8. ಬಿಕಾಸ್ 2 ಯಾಕೆ ತೆಗಿತಾ ಇದ್ದೀನಿ ಅಂದರೆ, ಈ ಬೈಕ್ 300cc ಅಂತ ಬಂದಾಗ ಸ್ವಲ್ಪ ಹೈ ಎಂಡೇ ಬೀಳುತ್ತೆ ನಿಮಗೆ ಬೈಕ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದಾಗ. ಸೊ ನೀವು ಬೈಕ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಓವರ್ ಆಲ್ ಕಂಫರ್ಟ್ ಚೆನ್ನಾಗಿರಬೇಕು. ಇದರಲ್ಲಿ ಎಲ್ಲ ಕಂಫರ್ಟ್ ಇದೆ, ಇಂಜಿನ್ ಚೆನ್ನಾಗಿದೆ ಆ್ಯಂಡ್ ರೈಡಿಂಗ್ ಚೆನ್ನಾಗಿದೆ, ಬಟ್ ಹೀಟಿಂಗ್ ಇಶ್ಯೂ ತುಂಬ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಓವರ್ ಆಲ್ ಇಟ್ ಈಸ್ ಡೂಯಿಂಗ್ ವೆರಿ ಗುಡ್. ಇದಷ್ಟೊತ್ತು ಅನನ್ಯ ಅವರು ನಮಗೆ ಜಾವಾ 42 ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಂಜಿನ್ ಯಾವ ಥರ ಇದೆ, ರೈಡಿಂಗ್ ಕಂಫರ್ಟ್ ಯಾವ ಥರ ಇದೆ, ಬ್ರೇಕಿಂಗ್ ಯಾವ ಥರ ಇದೆ, ರೈಡಿಂಗ್ ಕ್ವಾಲಿಟಿ ಸಿಟಿಲಾಗಲಿ ಹೈವೇದಲ್ಲಾಗಲಿ ಯಾವ ಥರ ಇದೆ, ಯಾರು ಈ ಗಾಡಿನ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.